ಎಲ್ರಿಗೂ ನಮಸ್ಕಾರ. ಭಾಳ ಇಂಪಾರ್ಟೆಂಟ್ ವಿಡಿಯೋ. ಲೆಕ್ಚರ್ಸ್ ಇರ್ಬೋದು, ಪ್ರಿನ್ಸಿಪಲ್ಸ್ ಇರ್ಬೋದು, ಎಚ್ ಒ ಡಿ ಒಂದು ಕಾಲೇಜ್, ಒಂದು ಡಿಗ್ರಿ ಕಾಲೇಜ್ ನಡೆಸ್ತೀರಾ ಅಂದರೆ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ನ ಹೇಳ್ತೀನಿ. ಲೆಕ್ಚರ್ಸ್ಗಳು ಅಥವಾ ಟ್ರೈನರ್ಸ್ಗಳು ನಮ್ಮ ಥರ ಕ್ಲಾಸಸ್ಗಳಿಗೆ ಹೋದಾಗ ಕೆಲವು ಬ್ಯಾಡ್ ಬಿಹೇವಿಯರ್ ಆಫ್ ದ ಸ್ಟೂಡೆಂಟ್ಸ್ಗಳನ್ನು ಫೇಸ್ ಮಾಡ್ತೀವಿ. ಇಂಡಿಸಿಪ್ಲಿನ್ ಬಿಹೇವಿಯರ್. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅನ್ನೋ ಪದ್ಧತಿ ಹೋಗ್ಬಿಟ್ಟಿದೆ ಈಗ ಆಲ್ರೆಡಿ. ಪದ್ಧತಿ ಇಸ್ ಆಲ್ಮೋಸ್ಟ್ ಗಾನ್. ಆ ರೆಸ್ಪೆಕ್ಟ್ ಅನ್ನೋದು ಸ್ಟೂಡೆಂಟ್ಸಲ್ಲಿ ಇಲ್ಲ. ಓಕೆ, ಈಗ ನಾವೆಲ್ಲ 2013 ಬ್ಯಾಕ್ ಸ್ಟೂಡೆಂಟ್ಸ್. ಈಗ ನಾವು ಆ ಲೆವೆಲ್ ಮೆಂಟಲಿ ಹಿಡ್ಕೊಂಡು ಏನಾರ ಮೂವ್ ಮಾಡಿದ್ವಿ ಅಂದರೆ ಸ್ಟೂಡೆಂಟ್ಸ್ಗಳು ಓದಲ್ಲ, ಕಾಲೇಜಸ್ಗಳೇ ನಡೆಯಲ್ಲ. ನಾವು ಲೆಕ್ಚರ್ಸ್ ಆಗಿ ನಾವು ಹೆಂಗೆ ನಮ್ಮ ಲೆಕ್ಚರ್ಸ್ ನಮ್ಮನ್ನ ಹೆಂಗೆ ಕಂಟ್ರೋಲ್ ಮಾಡ್ತಾ ಇದ್ವೋ, ನಾವೇನಾರ ಆ ಥರ ಸ್ಟೂಡೆಂಟ್ಸ್ಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಹೋದರೆ ದ ಕಾಲೇಜ್ ವೋಂಟ್ ರನ್. ಸೊ ಆ ಥರ ಇದ್ದಾಗ ಕೋಡ್ ಆಫ್ ಕಂಡಕ್ಟ್ ಅಂತ ಒಂದು ಮೆಥಡ್ ಇದೆ. ಈ ಕೋಡ್ ಆಫ್ ಕಂಡಕ್ಟನ್ನು ನೀವು ಸ್ಟೂಡೆಂಟ್ಸ್ ಮೇಲೆ ಅಪ್ಲೈ ಮಾಡಿದ್ರಿ ಅಂದರೆ ಆಟೋಮೆಟಿಕ್ಲಿ ಅವ್ರ ಬಿಹೇವಿಯರ್ ಕಂಟ್ರೋಲಿಗೆ ಸಿಗುತ್ತೆ. ಕೋಡ್ ಆಫ್ ಕಂಡಕ್ಟ್ ಅಂದರೆ ಏನು? ಅವ್ರಿಗೆ USN ನಂಬರ್, ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿರ್ತಾರೆ. ಆ USN ನಂಬರ್, ರಿಜಿಸ್ಟ್ರೇಷನ್ ನಂಬರ್ನ ಕಾಲೇಜ್ ವೆಬ್ಸೈಟಲ್ಲಿ ಎಂಟ್ರಿ ಮಾಡಿದ ತಕ್ಷಣ ಅವನೇನೇನು ಬ್ಯಾಡ್ ಬಿಹೇವಿಯರ್ಸ್ಗಳನ್ನು ಮಾಡಿದ್ದಾನೆ ಕಂಪ್ಲೀಟ್ ಲಿಸ್ಟ್ ಬರಬೇಕು. ಅವನಾಗಲಿ ಅವಳಾಗಲಿ ಯಾವ ಡೇಟಲ್ಲಿ ಏನು ಮಾಡಿದ್ದಾರೆ ಆ ಕಂಪ್ಲೀಟ್ ಅಥಾರಿಟೀಸನ್ನು ಲೆಕ್ಚರ್ಸ್ಗಳಿಗೆ, ಸ್ಟಾಫ್ ಮೆಂಬರ್ಸಿಗೆ ಕೊಟ್ಟಾಗ ಸಟನ್ ಕ್ಲಾಸಲ್ಲಿ ಒಬ್ಬ ಸ್ಟೂಡೆಂಟ್ ಅಥವಾ ಒಬ್ಬಳು ಸ್ಟೂಡೆಂಟ್ ಏನೋ ಮಿಸ್ಬಿಹೇವ್ ಮಾಡಿದ್ದಾಳೆ, ಓವರಾಗಿ ಮಾತಾಡಿದ್ದಾರೆ, ಆರ್ಗ್ಯೂ ಮಾಡಿದ್ದಾರೆ, ಮಲ್ಕೊಳ್ತಿದ್ದಾರೆ, ಮೊಬೈಲ್ ಯೂಸ್ ಮಾಡ್ತಿದ್ದಾರೆ ಅಂದಾಗ ಅವ್ರಿಗೆ ಬೈದೇನೆ ಡೈರೆಕ್ಟಾಗಿ -10 ಪಾಯಿಂಟ್ಸ್ ಕಟ್ ಮಾಡಿ ಆ ಇನ್ಸಿಡೆಂಟ್ಸ್ನ ವೆಬ್ಸೈಟಲ್ಲಿ ರಿಪೋರ್ಟ್ ಮಾಡಿ HODs, ಪ್ರಿನ್ಸಿಪಲ್ಸ್ಗಳೆಲ್ಲ ಮಾನಿಟ್ರ್ ಮಾಡ್ತಾ ಇರಲಿ. ಫೈನಲ್ ಇಯರಿಗೆ ಬಂದಾಗ, ಕಂಪ್ನೀಸ್ಗಳು ಬಂದಾಗ ಕೋಡ್ ಆಫ್ ಕಂಡಕ್ಟ್ ಪ್ರಕಾರ ಯಾರ್ದು ರೆಡ್ ಕಾರ್ಡ್ ಇರುತ್ತೆ. ರೆಡ್ ಕಾರ್ಡ್ ಅಂದರೆ ತುಂಬ ಬ್ಯಾಡ್ ಬಿಹೇವಿಯರ್, ಕಾಲೇಜಿಗೆ ಬರ್ತಾ ಇರಲ್ಲ, ಕ್ಲಾಸಿಗೆ ಬರ್ತಾ ಇರಲ್ಲ, ಸುಮ್ಮನೆ ಉಂಡಗೋತ್ಲಿ ಬರೋದು, ಕೂತ್ಕೊಳ್ಳೋದು, ಎದ್ದು ಹೋಗೋದು, ಒಂದು ಬುಕ್ ತೊಗೊಂಬರೋದು, ಈ ಥರ ಸ್ಟೂಡೆಂಟ್ಸ್ಗಳು ರೆಡ್ ಕಾರ್ಡ್ ಇತ್ತಂದರೆ ಯೂನಿವರ್ಸಲ್, ಇಟ್ ಈಸ್ ಎನ್ ಯೂನಿವರ್ಸಲ್. ಜಗತ್ತಲ್ಲಿ ಅವ್ನು ಎಲ್ಲೇ ಹೋದ್ರೂ ಕೂಡ ಅವ್ನ ID ಕಾರ್ಡ್ ಹಾಕ್ತಿದ್ದಂಗೆ ಅವ್ನ ಬ್ಯಾಡ್ ಬಿಹೇವಿಯರ್ ಏನಿರುತ್ತೆ ಇಸ್ ಡಿಸ್ಪ್ಲೇ ಟು ಯೂನಿವರ್ಸ್. ಎಲ್ಲ ಜಗತ್ತಿಗೆ ಡಿಸ್ಪ್ಲೇ ಇರುತ್ತೆ. ನೋಡಿ, ಈ ಸೈಕಾಲಜಿಕಲ್ ಅಪ್ರೋಚ್ ಯೂಸ್ ಮಾಡಿದಾಗ ಫ್ರಮ್ ದ ಸ್ಟಾರ್ಟ್ ಆಫ್ ಕಾಲೇಜಿಂದ ಎಂಡ್ವರೆಗೂ he or she will be in control. Yes, my behavior, my talking and my conduct of behavior is on website. ನಾನು ಕ್ಲಾಸಲ್ಲಿ ಸ್ಟ್ರಿಕ್ಟ್ ಆಗಿರಬೇಕು, ಕರೆಕ್ಟಾಗಿ ಕ್ಲಾಸಿಗೆ ಬರಬೇಕು, ಕರೆಕ್ಟಾಗಿ ಕ್ಲಾಸಿಂದ ಎದ್ದು ಹೋಗಬೇಕು. ಸ್ಟೂಡೆಂಟಿಂದು ಏನು ನೇಚರ್ ಇದೆ, ಸ್ಟೂಡೆಂಟಿಂದ ಏನು ಡಿಸಿಪ್ಲಿನ್ ಕ್ಯಾರೆಕ್ಟರ್ ಇದೆ, ಕಾಲೇಜ್ ಒಳಗಡೆ ಬಂದಾಗ ಹೇಗಿರಬೇಕು, ಕಾಲೇಜ್ ಹೊರಗಡೆ ಏನು ಮಾಡ್ತಾ ಇರೋದು ಗೊತ್ತಿಲ್ಲ, ಕಾಲೇಜ್ ಒಳಗಡೆ ಬಂದಾಗ ಮಾತ್ರ ಇಫ್ ದೇ ಆರ್ ನಾಟ್ ಆನ್ ದ ರೂಲ್ಸ್, ಗಿವ್ ದೆಮ್ ದ ರೆಡ್ ಕಾರ್ಡ್, ಡಿಸ್ಪ್ಲೇ ಇನ್ ದ ನೋಟಿಸ್ ಬೋರ್ಡ್. ಇಫ್ ದೇ ಆರ್ ವೆರಿ ಗುಡ್ ದೆನ್ ಡಿಸ್ಪ್ಲೇ ದ ಗ್ರೀನ್ ಕಾರ್ಡ್. ಅವೆಲ್ಲ ನಿಮಗೆ ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಕೋಡ್ ಆಫ್ ಕಂಡಕ್ಟ್ ಅಂತ. ಓಕೆ, ಸ್ಟೂಡೆಂಟ್ ಬಿಹೇವಿಯರ್ಗಳನ್ನು ಮಾನಿಟರ್ ಮಾಡೋದು. ಫೈನಲ್ ಇಯರಿಗೆ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ. ಸೊ ಇಟ್ ಈಸ್, ದಯವಿಟ್ಟು ಇದನ್ನು ಓಪನ್ ಆಗಿಡಿ. ಯಾರಿಗೂ ಗ್ರೇಡ್ಸ್ ಕೊಡೋದು, ಯಾರಿಗೂ ಬೇಕಂತ ಕಟ್ ಮಾಡೋದು, ಬೇಡ ಅಂತ ತೆಗೆದುಹಾಕೋದು, ಈ ಥರ ಮಾಡದೆ ಕಂಪ್ಲೀಟ್ ಡಿಸಿಪ್ಲಿನರಿ ಆಗಿ ಕೋಡ್ ಆಫ್ ಕಂಡಕ್ಟ್ ಅಂತ ಸ್ಟೂಡೆಂಟ್ಸಿಗೆ ಇಟ್ಟಾಗ ದೇ ವಿಲ್ ನ್ಯಾಚುರಲಿ ಕಮ್ ಟು ದ ಕ್ಲಾಸಸ್, ದೇ ವಿಲ್ ನ್ಯಾಚುರಲಿ ಡೂ ದ ಅಸೈನ್ಮೆಂಟ್ಸ್. ಪಾಯಿಂಟ್ಸ್ ಕಟ್ ಆಗುತ್ತೆ, ನಂದು ಕೋಡ್ ಆಫ್ ಕಂಡಕ್ಟ್ ಬಿಹೇವಿಯರ್ ಕಮ್ಮಿ ಆಗುತ್ತೆ, ನನಗೆ IT ಕಂಪ್ನೀಸಲ್ಲಿ ಜಾಬ್ ಸಿಗಲ್ಲ, ನಾನು ಹೊರಗಡೆ ಇಡೀ ಜಗತ್ತಿಗೆ ಮುಖ ತೋರ್ಸೋಕ್ಕಾಗಲ್ಲ. ಆ ಒಂದು ಮೆಂಟಾಲಿಟಿ ತಗುತ್ತೆ. ವಿಲ್ ಬಿ ವೆರಿ ಸ್ಟ್ರಿಕ್ಟ್ ಇನ್ ದ ಕಾಲೇಜ್. ಯಾಕಂದರೆ ಅವ್ರ ಪೇರೆಂಟ್ಸ್ ಕೋಡ್ ಆಫ್ ಕಂಡಕ್ಟ್ ನೋಡ್ತಾ ಇರ್ತಾರೆ. ಅವ್ರ ಪೇರೆಂಟ್ಸಿಗೆ ಹೇಳ್ಕೊಡ್ಬೇಕು. ಪೇರೆಂಟ್ಸ್ ಮೀಟಿಂಗಲ್ಲಿ ಕರೆದುಬಿಟ್ಟು, ನೋಡಿರಿ ನಿನ್ನ ಮಗದ್ದು USN ನಂಬರು ನೀವು ಇದರೊಳಗೆ ಈ ವೆಬ್ಸೈಟಲ್ಲಿ ಹಾಕಿದ್ರಿ, ಈ ಆ್ಯಪಲ್ಲಿ ಹಾಕಿದ್ರಿ ಅಂದರೆ ಅವ್ನು ಏನೇನು ಇನ್ಸಿಡೆಂಟ್ಸ್ಗಳು ಮಾಡಿದ್ದಾನೆ ರಿಪೋರ್ಟ್ ಆಗುತ್ತೆ. ಓಕೆ, ಇವಾಗ ಪೇರೆಂಟ್ಸ್ ಇದ್ದಾರೆ, ನನ್ನ ಮಗಂಗೆ ಹೆಂಗೆ ಬೈದೆ, ನನ್ನ ಮಗಂಗೆ ಹೆಂಗೆ ಹೊಡೆದೆ ಅಂತ. ಹಂಗಿದ್ರೆ ಮನೆಗೆ ಕೂತ್ಕೊಂಡು ಪೂಜೆ ಮಾಡ್ಕ ಸ್ಟೂಡೆಂಟ್ ಮಕ್ಕಳನ್ನ. ಆ ಥರ ಯಾರಾದರೂ ಪೇರೆಂಟ್ಸ್ ಇದ್ದರು ಅಂದರೆ ಮನೆಗೆ ಇಟ್ಕೊಂಡು ಪೂಜೆ ಮಾಡ್ಕೊಂಡ್ರೆ ಅವ್ರ ಫೀಸೆಲ್ಲ ಫುಲ್ ಕಂಪ್ಲೀಟ್ ರಿಟರ್ನ್ ಮಾಡ್ಕೊಂಡು ಬ್ಯಾಡ್ ಬಿಹೇವಿಯರ್ ಅಂತ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡಿ ದಯವಿಟ್ಟು ಮನೆಗೆ ಇಟ್ಬಿಡಿ.